ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಬ್ಲಾಗ್ಗೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ಬ್ಲಾಗ್ನ ಅಪ್ಲೋಡ್ ಮಾಡಿ. ಹಬ್ಬ ಇರೋದ್ರಿಂದ ಒಂದು ಸ್ವಲ್ಪ ಪರ್ಸ್ನಲ್ ಕಾರಣದಿಂದ ಊರಿಗೆ ಹೋಗೋದು ಬರೋದು ಇದೇ ಆಯಿತು. ಆದ್ದರಿಂದ ಯಾವುದೇ ರೀತಿಯ ವಿಡಿಯೋಸ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇದು ಬಂದುಬಿಟ್ಟು ದೀಪಾವಳಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗಿದ್ವಿ. ಊರಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಬ್ಲಾಗ್ ಏನಾದರೂ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ನ ನೋಡಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವಿಡಿಯೋ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹಾಗಾಗಿ ಇನ್ನು ಇದು ಬಂದುಬಿಟ್ಟು ಸೋಮವಾರದ ವ್ಲಾಗ್ ಆಗಿರುತ್ತೆ. ನಾಳೆ ಮಂಗಳವಾರ ಅಮಾವಾಸ್ಯೆ ಇತ್ತು. ಅಂದರೆ ಮಂಗಳವಾರ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಅಮಾವಾಸ್ಯೆ ಮುಗಿಯುತ್ತೆ. ಸೋಮವಾರನೇ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೇಳಿದರು. ಬೆಳಿಗ್ಗೆನೇ ನಾನು ಬೇಗ ಎದ್ದು ನಮ್ಮ ಮನೇಲಿ ಎಲ್ಲ ಕೆಲಸನೂ ಕೂಡ ಮಾಡಿಕೊಂಡು ಇನ್ನು ಬ್ಯಾಗ್ ಎಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ರೆಡಿಯಾಗಿ ನಮ್ಮೂರಿಗೆ ಹೋಗ್ತಾಯಿದ್ವಿ. ಇನ್ನು ನಮ್ಮೂರಿಗೆ ಹೋಗಿ ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇನ್ನು ಇವತ್ತು ಸಾಯಂಕಾಲನೇ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೇ ಸಾಯಂಕಾಲ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇವಾಗ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀವಿ. ಇನ್ನು ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಆಂಟಿಯವರು ಪೂಜೆಗೆಲ್ಲನೂ ಕೂಡ ಅಂದರೆ ಹಬ್ಬಕ್ಕೆಲ್ಲನೂ ಕೂಡ ರೆಡಿ ಮಾಡಿದರು. ಇನ್ನು ಸಾಯಂಕಾಲ ಲಕ್ಷ್ಮೀ ಪೂಜೆಗೂ ಕೂಡ ಒಂದು ಸ್ವಲ್ಪ ಅವರೇ ಎಲ್ಲನೂ ಕೂಡ ರೆಡಿ ಮಾಡಿಕೊಟ್ರು. ಇನ್ನು ನಾನಿಲ್ಲಿ ನೀಟಾಗಿ ಎಲ್ಲ ಕಡೆನೂ ಕೂಡ ಒಂದು ಸ್ವಲ್ಪ ಹೂವು ಪತ್ರೆ ಎಲ್ಲನೂ ಕೂಡ ಇಡ್ತಾಯಿದ್ದೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಲ್ಲ. ಈ ಥರ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡ್ತೀವಿ. ಹೋದ ಸಲ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಒಂದು 2-3 ಜನ ಕಮೆಂಟ್ ಹಾಕಿದ್ರಿ, ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ವಾ, ವ್ಲಾಗ್ ಹಾಕಿಲ್ಲ ಅಂತ. ಅದಕ್ಕೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಿದ್ದೀನಿ. ಅವತ್ತು ಲಕ್ಷ್ಮಿ ಕೂರಿಸಿ ಪೂಜೆಯನ್ನು ಮಾಡಿಲ್ಲ, ಮಾಮೂಲಿಯಾಗಿ ಸಿಂಪಲ್ಲಾಗಿ ಪೂಜೆನ ಮಾಡಿದ್ವಿ. ಇನ್ನು ಇವತ್ತು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿನ ಕೂರಿಸಿ ಪೂಜೆನ ಮಾಡ್ತಿದ್ದೀವಿ. ನಾನು ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಆಂಟಿಯವರೆಲ್ಲನೂ ಕೂಡ 3 ಜನನೂ ಕೂಡ ಒಂದೊಂದು ಕೆಲಸನ ಮಾಡಿಕೊಂಡು ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀವಿ. ಇನ್ನು ಲಕ್ಷ್ಮೀ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಲಕ್ಷ್ಮಿ ಮುಂದೆ ದೀಪ ಎಲ್ಲನೂ ಕೂಡ ಹಚ್ಚಿದ್ದಾಯಿತು. ಇನ್ನು ಬಾಗಿಲಿಗೆ ಹೊಸ್ಲಿಗೆಲ್ಲನೂ ಕೂಡ ದೀಪನ ಹಚ್ಚಿ ಇಲ್ಲಿ ನಮ್ಮ ಆಂಟಿಯವರು ಇಡ್ತಾ ಇದ್ದಾರೆ. ದೇವ್ರ ಮನೆ ಬಾಗಿಲಿಗೆ ಮತ್ತು ಹಾಲ್ ಹೊಸ್ಲಿಗೆ, ಹೊರಗಡೆ ಹೊಸ್ಲಿಗೆ ಎಲ್ಲನೂ ಕೂಡ ಮೇನ್ ಹೊಸ್ಲಿಗೆ ದೀಪನ ಹಚ್ಚಿ ಇಡೋದು. 3 ದಿನ ಕಂಟಿನ್ಯೂಸ್ ಆಗಿ ಇದೇ ರೀತಿಯೇ ಮಾಡ್ತಾರೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ದೇವರಿಗೆ ದೀಪ ಎಲ್ಲನೂ ಕೂಡ ಹಚ್ಕೊಂಡಿದ್ದಾಯಿತು. ಇನ್ನು ಇವಾಗ ಲಕ್ಷ್ಮಿಗೆ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ.
ಕಾವಿತಿಗೆ ಹಾಕಕತ್ತಾನ ನಿಲ್ಪದೆ ಅವ್ರಲ್ಲಿ ಇವತ್ತು ಐನವ್ರು ಅವ್ರಿಗೆ ಅವ್ರವ್ರು ಮಾಡಕತ್ತಾರ ಎಲ್ಲರಿಗೂ ಕೇಳಿದೈತಿ ಇವತ್ತು ಊಟಕ್ಕೆ ನಿಂತ್ಕೊಡ ಅಂತೀಗ ಹಂಗೆ ಸ್ವಲ್ಪ ತಾಟ್ಲಿಗೆ ತಂದು ಮುಂದಕ್ಕೆ ಮಾತಾ ಅಂತ ಪೂಜೆ ಇದೆ ಅಲ್ಲ ಮುಂದಕ್ಕೆ ಮಾಡ್ತೀನಿ ಮನೆಯಾಗ ಇದೈತೆ. ಇನ್ನು ಲಕ್ಷ್ಮೀ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ. ಸಿಂಪಲ್ಲಾಗಿಯೇ ಯಾವುದೇ ಮತ್ತು ರೆಸಿಪೀಸ್ನ ಏನು ಶೇರ್ ಮಾಡಿಲ್ಲ. ರಾತ್ರಿ ಹಬ್ಬಕ್ಕೆ ರೆಡಿ ಮಾಡಿದ್ದು ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಮತ್ತು ನಿಮಗೂ ಕೂಡ ವಿಡಿಯೋ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತೇಳಿ. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ಮರುದಿನ ರಾತ್ರಿ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಊಟ ಮಾಡಿ ಸ್ವಲ್ಪ ಎಲ್ಲರಿಗೂ ಕೂಡ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಡ್ಬಿಟ್ವಿ. ಇನ್ನು ಬೆಳಿಗ್ಗೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಜೋಳದ ರಾಶಿ ಆಂಜನೇಯಂಗೆ ನಮ್ಮ ಊರ ಹತ್ರನೇ ಇದೆ, ಒಂದು ಸ್ವಲ್ಪ ಸಮೀಪ ಆಗುತ್ತಂತೆ. ಈ ದೇವಸ್ಥಾನಕ್ಕೆ ಬಂದು ಇನ್ನು ದೇವ್ರ ದರ್ಶನ ಎಲ್ಲನೂ ಕೂಡ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಹಂಗೇ ಸುತ್ತಾಡಿಕೊಂಡು, ತುಂಬ ದಿನ ಆದಮೇಲೆ ಬಂದಿದ್ವಿ ಅಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ಸುತ್ತಾಡಿಕೊಂಡು ಆಮೇಲೆ ನಮ್ಮ ಊರಿಂದ ಇನ್ನೊಂದು ಊರಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿನೂ ಕೂಡ ಹೋಗಿ ಅಲ್ಲಿನೂ ಕೂಡ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಕುಂತು ದೇವ್ರ ದರ್ಶನ ಎಲ್ಲನೂ ಕೂಡ ಮುಗಿಸ್ಕೊಂಡು ಅಲ್ಲೂ ಒಂದು ಸ್ವಲ್ಪ ಸುತ್ತಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಅಲ್ಲೂ ಕೂಡ ಅಷ್ಟೇ ಜಾಸ್ತಿ ವ್ಲಾಗ್ನ ಮಾಡ್ಕೊಳ್ಳಲಿಲ್ಲ. ಇನ್ನು ದೇವಸ್ಥಾನದಿಂದ ರಿಟರ್ನ್ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಹೊಲಕ್ಕೆ ಹೋಗಿದ್ವಿ. ನನ್ನ ಹಸ್ಬೆಂಡ್ ಹೊಲಕ್ಕೆ ಹೋಗಿ ಬರೋಣ ಅಂತೇಳಿ ಅವರು ಹೊಲಕ್ಕೆ ಹೋಗಿ ತುಂಬ ದಿನ ಆಯ್ತಂತೆ. ನಾನು ಫಸ್ಟ್ ಟೈಮ್ ಹೋಗಿದ್ದು, ನನಗೆ ಏನನ್ನು ಕೂಡ ಕರ್ಕೊಂಡೋಗಿದ್ರು. ನಮ್ಮ ಹೊಲ ಎಲ್ಲನೂ ಕೂಡ ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ. ಅಲ್ಲೂ ಕೂಡ ಅಷ್ಟೇ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಒಂದು ರೀಲ್ಸ್ ಮಾಡಿಕೊಂಡೆ. ಆಮೇಲೆ ಮಾಮೂಲಿಯಾಗಿ ಒಂದೆರಡು ಫೋಟೋ, ಒಂದು ಸ್ವಲ್ಪ ಯೂಟ್ಯೂಬ್ ವ್ಲಾಗ್ಗೆ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಅಲ್ಲೇ ಒಂದು 5-10 ನಿಮಿಷ ಕೂತ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಇದೇ ನಮ್ಮ ಹೊಲ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಹೊಲದಿಂದ ಎಲ್ಲನೂ ಕೂಡ ಬಂದಿದ್ದಾದಮೇಲೆ ದೀಪಾವಳಿ ಹಬ್ಬ ಅಲ್ವಾ, ಒಂದೆರಡಾದರೂ ಪಟಾಕಿ ಬಿಡಬೇಕು ಅಂತ ಸುಮ್ಮನೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಪಟಾಕಿನ ಬಿಟ್ಟರು ಅಷ್ಟೇ. ಜಾಸ್ತಿ ಏನೂ ಇಲ್ಲ, ಜಾಸ್ತಿ ವೀಡಿಯೋನೂ ಕೂಡ ಮಾಡ್ಕೊಂಡಿಲ್ಲ. ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ನೆನಪೇ ಆಗಲಿಲ್ಲ, ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಕರೆಕ್ಟಾಗಿ ಇಲ್ಲ, ಅಷ್ಟೊಂದಾಗಿ ಏನು ಕೂಡ ಕರೆಕ್ಟಾಗಿ ಒಂದು ಎಂಡಿಂಗ್ನ ಕೊಡೋಕ್ಕಾಗಿಲ್ಲ. ಇನ್ನು ಡೇ 3 ವ್ಲಾಗ್ ಇದು. ಇನ್ನು ಪಾಡ್ಯ ದಿನದ ವ್ಲಾಗ್ ಅವತ್ತು ಕೂಡ ಅಷ್ಟೇ ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಆಂಟಿ ಇಲ್ಲಿ ಪಾಂಡವ್ರು ಮಾಡಬೇಕು ಅಂತ ಪಾಂಡವ್ರನ್ನೆಲ್ಲನೂ ಕೂಡ ಮಾಡ್ತಿದ್ದಾರೆ. ಸಗಣಿಯಿಂದ ಈ ಥರ ಪಾಂಡವ್ರನ್ನ ಮಾಡಿ ಬಾಗಿಲಿಗೆ ಮತ್ತು ಹೊಸ್ಲಿಗೆ ದೇವ್ರ ಮುಂದೆ ಇಟ್ಟು ಎಲ್ಲನೂ ಕೂಡ ಪೂಜೆನ ಮಾಡ್ತಾರೆ. ಅದಕ್ಕೇ ಸಗಣಿ ತೊಗೊಂಡು ಬಂದು ಮಾಡ್ತಿದ್ರು.
ಮೊಸರನ್ನ ಟೀ ಮೊಸರು. ಎರಡು ಮಿಕ್ಸ್ ಮಾಡಿ ಹಾಕ್ಬೇಕಾ? ನಿನ್ನೆ ಅಮಾವಾಸ್ಯೆ ಲೇಟೇ ಬಂದೆ ಮನೆಯಾಗ ಮಳೆ ಬಂತ. ಸಗಣಿಯಿಂದ ಈ ಥರ ಪಾಂಡವರನ್ನ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ವಿಭೂತಿ ಮತ್ತು ಹೂವು ಎಲ್ಲನೂ ಕೂಡ ಇಟ್ಟು ನೀಟಾಗಿ ಡೆಕೋರೇಟ್ ಮಾಡಿ ಅದನ್ನು ಹೊಸ್ಲಿಗೆ ಮತ್ತು ದೇವ್ರ ಮುಂದ್ಗಡೆ ರಂಗೋಲಿ ಕೆಳಗೆ ಎಷ್ಟು ಹೊಸ್ಲಿದೆಯೋ ಅಷ್ಟು ಇಟ್ಟು ಆಮೇಲೆ ಪೂಜೆನ ಮಾಡಿ ತೆಗೆದುಬಿಡೋದು. ಅದನ್ನು ಬೆಕ್ಕು ದಾಟಬಾರ್ದು ಅಂತ ಹೇಳ್ತಾರೆ. ಬೆಕ್ಕು ದಾಟೋಕ್ಕಿಂತ ಮುಂಚೆನೇ ತೆಗೆದುಬಿಡಬೇಕು. ಇವಾಗ ನಮ್ಮ ಆಂಟಿಯವರು ಎಲ್ಲ ಕಡೆನೂ ಕೂಡ ಇಟ್ಟು ನೀಟಾಗಿ ಪೂಜೆನ ಮಾಡಿದೆ. ಇನ್ನು ಪಾಂಡವ್ರನ್ನ ಇಟ್ಟು ಪೂಜೆ ಎಲ್ಲನೂ ಕೂಡ ಮಾಡಿ ಆಮೇಲೆ ನನಗೆ ಉಡಿಯೋಕ್ಕೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದು ಉಡಿಯೋಕ್ಕೂ ಕೂಡ ಇವಾಗ ಹಾಕ್ತಿದ್ದಾರೆ. ಇದು ನಮ್ಮ ಕಡೆ ಸಂಪ್ರದಾಯ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬ್ಲಾಗ್ ನೋಡೋರಿಗೆ ಗೊತ್ತಿದ್ರೆ ಗೊತ್ತಿದೆ ಅಂತ ತಿಳಿಸಿ. ಇನ್ನು ನಮ್ಮ ಆಂಟಿಯವರು ಮತ್ತು ಅತ್ತೆ ಇಬ್ಬರು ಕೂಡ ಇಲ್ಲಿ ಉಡಿಯೋಕ್ಕಿನ ಹಾಕ್ತಿದ್ದಾರೆ. ಅಯ್ಯ ಅಲ್ಲಿ ನೀರು ತಂದೆ ಇಷ್ಟು ಆಮೇಲೆ ಹೋಗಿ ಹೊರಗೆ ಹೋಗು ಆಂಟಿ ಬರ್ತಾವೆ ಸಾಮಾಡ್ತಾ ಸಾಮಾಡ ಇನ್ನು ಉಡಿಯೋಕ್ಕೆಲ್ಲನೂ ಕೂಡ ಹಾಕಿದಾದ್ಮೇಲೆ ಹಬ್ಬದ ಅಡುಗೆ ಮಾಡಿದ್ವಿ. ಅದನ್ನೆಲ್ಲನೂ ಕೂಡ ಊಟ ಮಾಡಿಕೊಂಡು ಬಂದ್ವಿ. ಯಾವುದೇ ರೀತಿಯ ರೆಸಿಪಿನ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಆವಾಗಲೇ ಹೇಳ್ದಂಗೆ ರೆಸಿಪಿನ ಶೇರ್ ಮಾಡಿದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಹಂಗೇ ರೆಸಿಪಿನ ಶೇರ್ ಮಾಡೋಷ್ಟರಲ್ಲಿ ಹಬ್ಬನೂ ಕೂಡ ಮುಗ್ದಿರುತ್ತೆ. ಇನ್ನೇನು ರೆಸಿಪಿ ಟ್ರೈ ಮಾಡ್ತೀರಾ ಅಂತ ಯಾವುದೇ ರೆಸಿಪಿನೂ ಕೂಡ ಶೇರ್ ಮಾಡಿಲ್ಲ. ಇನ್ನೊಂದು ವಿಡಿಯೋದಲ್ಲಿ ಯಾವಾಗಲಾದರೂ ಶೇರ್ ಮಾಡ್ಕೊತೀನಿ. ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ರಿಟರ್ನ್ ನಮ್ಮೂರಿಗೆ ಬಂದ್ವಿ. ಇನ್ನು ಇವತ್ತಿನ ಈ ವ್ಲಾಗ್ ನಿಮಗೆ ಇಂಟ್ರೆಸ್ಟ್ ಇತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಮಾತಾಡಿದ್ದಕ್ಕಿಂತ ಜಾಸ್ತಿನೇ ಮ್ಯೂಸಿಕ್ನ ಹಾಕಿಬಿಟ್ಟಿದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ಈ ಒಂದು ವ್ಲಾಗ್ನ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ನನ್ನ ಹಳೆ ವ್ಲಾಗ್ಸ್ ನೋಡಿಲ್ಲ ಅಂದರೆ ನೋಡ್ತಾ ಇರಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.